ಅವರು ಮಾಡ್ತಿರೋದು ಸರ್ಕಾರಿ ಕೆಲಸ. ಆದರೆ ಸಿಎಂ ಮುಖ್ಯ ಕಾರ್ಯದರ್ಶಿ ನೀಡಿದ ಆದೇಶ ಮಾತ್ರ ಇವರಿಗೆ ಕಾಲ್ಕಸ. ಬೆಳಗ್ಗೆ 10 ಗಂಟೆಗೆಲ್ಲ ಆಫೀಸ್ನಲ್ಲಿ ಇರಬೇಕು ಅನ್ನೋ ಕಟ್ಟುನಿಟ್ಟಿನ ನಿಯಮವಿದೆ. ಹೀಗಿದ್ರೂ ಈ ಎಲ್ಲ ನಿಯಮಗಳನ್ನ ಗಾಳಿಗೆ ತೂರಿ ತಮ್ಮ ಇಷ್ಟ ಬಂದ ಸಮಯಕ್ಕೆ ಕಚೇರಿಗೆ ಬರ್ತಿದ್ದಾರೆ. ಸರ್ಕಾರಿ ಅಧಿಕಾರಿಗಳು ಹೀಗೆ ಸಮಯದ ಕಳ್ಳಾಟ ಮಾಡ್ತಿರೋ ಅಧಿಕಾರಿಗಳ ನಿಜ ಬಣ್ಣವನ್ನ ಗ್ಯಾರಂಟಿ ನ್ಯೂಸ್ ಬಟಾಬಯಲು ಮಾಡಿದೆ. ಸರ್ಕಾರಿ ಅಧಿಕಾರಿಗಳು ಆಫೀಸ್ ಬಂದಿದ್ದೇ ಟೈಮ್ ಅಂತೆ. ಸಿಎಂ ಆದೇಶಕ್ಕೆ ಕ್ಯಾರೆ ಎನ್ನುತ್ತಿಲ್ಲ ಗವರ್ನಮೆಂಟ್ ಆಫೀಸರ್ಸ್. ಡಿಕೆ ಶಿವಕುಮಾರ್ ಸಿಎಂ ಆಗ್ತಿದ್ದಂತೆ ಒಂದು ಖಡಕ್ ಆದೇಶ ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳು ಬೆಳಿಗ್ಗೆ 10 ಗಂಟೆಗೆ ಕಚೇರಿಗೆ ಬರಬೇಕು, ಸಂಜೆ 5:30ರವರೆಗೂ ಕಚೇರಿಯಲ್ಲೇ ಇದ್ದು ಸಾರ್ವಜನಿಕರ ಕೆಲಸ ಮಾಡಿಕೊಡ್ಬೇಕು ಅಂತ ಆದೇಶ ಮಾಡಿದ್ರು. ಇದರ ಬೆನ್ನಲ್ಲೇ ಮುಖ್ಯ ಕಾರ್ಯದರ್ಶಿ ಅಧಿಕೃತ ಸುತ್ತೋಲೆಯನ್ನು ಹೊರಡಿಸಿದ್ರು. ಆದೇಶ ಬರ್ತಿದ್ದಂತೆ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿದ್ದ ಅಧಿಕಾರಿಗಳು ದಿನ ಕಳೆದಂತೆ ಆದೇಶವನ್ನ ಕಾಲು ಕಸ ಮಾಡಿಕೊಂಡಿದ್ದಾರೆ ಅನ್ನೋದು ಗ್ಯಾರಂಟಿ ನ್ಯೂಸ್ ನಡೆಸಿದ ಗ್ರೌಂಡ್ ರಿಪೋರ್ಟ್ನಲ್ಲಿ ಬಟಾಬಯಲಾಗಿದೆ. ರಾಜಾಜಿನಗರದ ಕಾಂಪ್ಲೆಕ್ಸ್ಗೆ ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾ ಎಂಟ್ರಿ ಕೊಟ್ಟಿತ್ತು. ಈ ಕಾಂಪ್ಲೆಕ್ಸ್ನಲ್ಲಿ ಜಿಬಿಎ, ಸಾರಿಗೆ ಇಲಾಖೆ ಹಾಗೂ ಬೆಸ್ಕಾಂ ಕಚೇರಿಗಳು ಬರೋದ್ರಿಂದ ಮೊದಲು ಜಿಬಿಎ ಕಚೇರಿಗೆ ಭೇಟಿ ಕೊಟ್ಟಾಗ ಸಿಎಂ ಆದೇಶ ಕಾಲು ಕಸ ಆಗಿದೆ ಅನ್ನೋದು ತಿಳಿದು ಬಂತು. ಯಾಕಂದ್ರೆ ಬೆಳಿಗ್ಗೆ 10:40 ಆಗಿದ್ರು ಕಚೇರಿಯ ಕುರ್ಚಿಗಳು ಸಂಪೂರ್ಣ ಖಾಲಿಯಾಗಿದ್ವು. ಬೆರಳೆಣಿಕೆಯಷ್ಟು ಸಿಬ್ಬಂದಿ ಹೊರತುಪಡಿಸಿದ್ರೆ 80% ಸಿಬ್ಬಂದಿ ಕಚೇರಿಗೆ ಬಂದೇ ಇರಲಿಲ್ಲ. ಎಲ್ಲ ಬಂದಿದ್ದಾರೆ, ಒಬ್ಬೊಬ್ಬರು ಆ ಸೆಕ್ಷನ್ ಈ ಸೆಕ್ಷನ್ ಅಂತೆಲ್ಲ ಇರ್ತಾರೆ, ಆ ಕಡೆ ಸಾಹೇಬ್ರ ಹತ್ರೆಲ್ಲ ಇರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಬಂದಿದ್ದಾರೆ. ನಮಗೆ ಪಂಚಿಂಗ್ ಅಂತ ಸಿಸ್ಟಮ್ ಇದೆ, ಅದೇ ಮೊಬೈಲ್ ಆಪ್ಷನ್ನೇ ಯೂಸ್ ಮಾಡಬೇಕು. ಹಾಗಾಗಿ ಎಲ್ಲ ಬಂದಿದ್ದಾರೆ ಸಿಬ್ಬಂದಿ. ಒಂದಷ್ಟು ಸಿಬ್ಬಂದಿ ಬಂದಿದ್ದಾರೆ ಸರ್, ಒಂದಷ್ಟು ಸಿಬ್ಬಂದಿ ಬಂದಿಲ್ಲ. ಎಲ್ಲರಿಗೂ SIR ಅಂತ ಡ್ಯೂಟಿ ಇದೆ, ಆ ಡ್ಯೂಟಿಗೆಲ್ಲ ಹೋಗಿದ್ದಾರೆ. ಹಾಗಾಗಿ ಈಗ ನಮ್ಮ ಆಫೀಸಲ್ಲಿ ಇರೋದನ್ನ 4 ಮೆಂಬರ್ಸು ಆಲ್ಮೋಸ್ಟ್ ಎಲ್ಲರನ್ನೂ SIR ಡ್ಯೂಟಿಗೆ ಅಂತ ತಗೊಂಡಿದ್ದಾರೆ. ಹಾಗಾಗಿ ಅದೇ ಸ್ವಲ್ಪ ಜನ ಇಲ್ಲ. ಇದಾದ ಬಳಿಕ ಗ್ಯಾರಂಟಿ ನ್ಯೂಸ್ ಕ್ಯಾಮೆರಾ ಎಂಟ್ರಿ ಕೊಟ್ಟಿದ್ದು ರಾಜಾಜಿನಗರದ RTO ಹಾಗೂ ಬೆಸ್ಕಾಂ ಕಚೇರಿಗೆ. ಇಲ್ಲೂ ಅದೇ ರಾಗ ಅದೇ ಹಾಡು ಎನ್ನುವಂತಿತ್ತು. ಯಾಕಂದ್ರೆ ಬೆಳಿಗ್ಗೆ 11 ಗಂಟೆ ಆಗ್ತಾ ಬಂದಿದ್ರು 80% ಸಿಬ್ಬಂದಿ ಕಚೇರಿ ಕಡೆ ಮುಖವನ್ನೇ ಮಾಡಿರಲಿಲ್ಲ. ಕೆಲವು ಸಿಬ್ಬಂದಿ ಮಾತ್ರ ನಿಗದಿತ ಸಮಯಕ್ಕೆ ಕಚೇರಿಗೆ ಹಾಜರಾಗಿದ್ರೆ ಉಳಿದ ಸಿಬ್ಬಂದಿ ಒಂದೊಂದು ನೆಪ ಹೇಳಿಕೊಂಡು ಮಾವನ ಮನೆಗೆ ಬಂದಂತೆ ಒಬ್ಬೊಬ್ಬರಾಗಿಯೇ ಬರ್ತಿದ್ರು. ಇನ್ನು ಕೆಲ ಅಧಿಕಾರಿಗಳು ಸಿಎಂ ಆದೇಶದಂತೆ ಸೂಕ್ತ ಸಮಯಕ್ಕೆ ಕಚೇರಿಗೆ ಹಾಜರಾಗಿದ್ರು. 9:54 ಬಂದೆ. ಬಹುತೇಕ ಆಫೀಸರ್ಸ್ ಇಲ್ಲ ಸರ್. ಅದು ನಮ್ಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳನ್ನ ಕೇಳಬೇಕು, ಯಾಕೆ ಇಲ್ಲಿ ಹೋಗಿದ್ದಾರೆ, ಏನು ಮಾಡಿದ್ದಾರೆ ಅಂತ. 9:55ಗೆ. ಬಟ್ ಈಗ ನಿಮ್ಮ ಅಧೀನದಲ್ಲಿ ಬರುವಂತ ಕೆಲ ಹಂತದ ಅಧಿಕಾರಿಗಳು ಆನ್ ಟೈಮಿಗೆ ಬಂದಿಲ್ಲ ಮೇಡಮ್, ಏನು ಹೇಳ್ತೀರಿ? ಸರ್ ಇಲ್ಲ, ಬಂದಿರ್ತಾರೆ, ಎಲ್ಲ SIR ಡ್ಯೂಟಿಗೆ ಹೋಗಿದ್ದಾರೆ ಎಲ್ಲರೂ. ಮತ್ತೆ ಇರೋದು ನಾವು ಸೂಪರ್ಡೆಂಟ್ಗಳು RTO ಇರೋದು. ವಿ ಆರ್ ಟೇಕಿಂಗ್ ದ ಇನ್ಚಾರ್ಜ್ ಆಫ್ ದ ಆಫೀಸ್. ಜನರ ಕೆಲಸ ಮಾಡಿಕೊಡಲು ಸರ್ಕಾರದಿಂದ ಸಂಬಳ ಪಡೆಯೋ ಈ ಅಧಿಕಾರಿಗಳಿಗೆ ಸರ್ಕಾರದ ಆದೇಶ ಅಂದ್ರೆ ಸಂಪೂರ್ಣ ನಿರ್ಲಕ್ಷ್ಯ. ಕುಂಟು ನೆಪ ಹೇಳ್ಕೊಂಡು ಸಾರ್ವಜನಿಕರನ್ನ ಅಲೆದಾಡಿಸ್ತಿರೋ ಇಂಥ ನೌಕರರ ವಿರುದ್ಧ ಸರ್ಕಾರ ಹಾಗೂ ಉನ್ನತಾಧಿಕಾರಿಗಳು ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಉಲ್ಲಾಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.